ಪಾದದಲ್ಲಿ ನಾವು ನೆಲೆಗೊಂಡಿದ್ದೀವಾ? ಆತನ ಪ್ರಸನ್ನತೆಯಲ್ಲಿ ನೆಲೆಗೊಂಡಿದ್ದೀವಾ? ಆತನ ವಾಕ್ಯಕ್ಕೆ ವಿಧೇಯತೆಯ ಒಳಗಡೆ ನಾವು ನೆಲೆಗೊಂಡಿದ್ದೀವಾ? ಆಮೇಲೆ ಅದನ್ನ ನಾವು ನೆಲೆಗೊಂಡಿದ್ರೆ ಮಾತ್ರ ದೇವರಿಗಾಗಿ ಫಲ ಕೊಡೋಕೆ ಸಾಧ್ಯ. ಮುಂದೆ ಓದಿ. ನೆಲೆಗೊಂಡಿರಿ, ನೀವು ನನ್ನಲ್ಲಿಯೂ ನನ್ನೊಳಗೆ ನೆಲೆಗೊಂಡಿರಿ, ನಾನು ನಿಮ್ಮೊಳಗೆ ನೆಲೆಗೊಂಡಿರುವನು. ಕೊಂಬೆಯು ಬಲಿಯಲ್ಲಿ ನೆಲೆಗೊಂಡಿದ್ರೆ ಹೇಗೆ ನೆಲೆಗೊಂಡಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನು ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಫಲ ಕೊಡಲಾರರಿ. ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲವನ್ನು ಕೊಡೋಕ್ ಸಾಧ್ಯ ಇಲ್ಲ. ಅಂದ್ರೆ ಒಂದು ದ್ರಾಕ್ಷಿ ಬಳ್ಳಿ ಒಳಗಡೆ ಒಂದು ಕೊಂಬೆಯನ್ನ ಕಿತ್ತು ಹೊರಗಡೆ ಹಾಕಿದ್ರೆ ಏನಾಗ್ತದೆ? ಒಣಗಿ ಬಿಡ್ತದೆ. ಆದ್ರೆ ಅದಕ್ಕೆ ದ್ರಾಕ್ಷಿ ಬಳ್ಳಿಗೆ ಅದ ಅಂಟ್ಕೊಂಡಿದ್ರೆ ಫಲ ಕೊಡುತ್ತೆ, ಹಚ್ಚುಸಿರಾಗಿರ್ತಾರೆ. ಅಂದ್ರೆ ಇದರ ಅರ್ಥ ದೇವರ ವಾಕ್ಯ ಅನ್ನುವಂಥದ್ದು ಒಂದು ಪರಿಶುದ್ಧಾತ್ಮನಾಗಿದ್ದಾರೆ, ಅಂದ್ರೆ ಜೀವನದಿಯಾಗಿದ್ದಾರೆ. ಆಮೇಲೆ ಅಂದ್ರೆ ದೇವರ ಪಾದದಲ್ಲಿ ಯಾರು ಇರ್ತಾರೋ, ಅದಕ್ಕೆ ನಾನು ನಿನ್ನೆ ಹೇಳ್ದ ಮೊನ್ನೆ ಒಂದು ದರ್ಶನ ನೋಡಿದೆ. ನಿಮ್ಗೆ ಓದಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಪ್ಪ ವಾಕ್ಯ, ಕೇಳಿಸ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ಓಕೆ, 10ನೇ ತಾರೀಕು, ಇವತ್ತು 11 ಅಲ್ವಾ? 13. ಮೊನ್ನೆ 10ನೇ ತಾರೀಕು 11ನೇ ತಿಂಗಳು 2024 7:20 ಬೆಳಗ್ಗೆ ಒಂದು ದರ್ಶನ ನೋಡ್ತಾ ಇದ್ದೀನಿ. ಆಕಾಶದಲ್ಲಿ ಒಂದು ದೊಡ್ಡ ಬೆಳಕು ಕಾಣುತ್ತಿದೆ. ಆರಾಧನೆ ಸಮಯದಲ್ಲಿ ಒಂದು ಬೆಳ್ಳಗಿರುವಂತಹ ಸಿಂಹಾಸನವನ್ನು, ಅದರ ಮೇಲೆ ಕೂತಾತನು ಬೆಳ್ಳಿಗೆ ಹೊಳೆಯುತ್ತಿದ್ದನು. ಒಂದು ಸಿಂಹಾಸನ ಬೆಳ್ಳಿಗೆ ಹೊಳಿತಾ ಇರೋದನ್ನ ನಾನು ನೋಡ್ತಾ ಇದ್ದೇನೆ ಪ್ರೇಯರಲ್ಲಿ ದರ್ಶನ. ಮತ್ತೆ